ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳುವಂಥ ಒಂದು ಸಂಸ್ಥೆ ಕುಂದಾಪುರಕ್ಕೆ ಒಂದು ಬಹಳ ಮಹತ್ವಪೂರ್ಣವಾದಂಥ ಸಂಸ್ಥೆ ಅಂತೇಳಿ ನಾನು ಭಾವಿಸ್ತೇನೆ. ಕುಂದಾಪುರದ ಜನರಿಗೆ ಏನು ಬೇಕೋ ಅದನ್ನು ಕಾಲಕಾಲಕ್ಕೆ ಕೊಡುವಂತಹ ಜವಾಬ್ದಾರಿ ಹೊತ್ತಂಥ ಒಂದು ಸಂಸ್ಥೆ. ನಮಗೆ ಇಷ್ಟಪಟ್ಟ ಕಾರ್ಯಕ್ರಮವನ್ನು ನಾವು ಮಾಡುವುದಕ್ಕಿಂತಲೂ ಜನರಿಗೆ ಯಾವ ಕಾರ್ಯಕ್ರಮದ ಅಗತ್ಯತೆ ಇದೆ ಅವರ ನಾಡಿ ಮಿಡಿತವನ್ನು ನಾವು ಅರ್ಥ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ವರ್ಷದಲ್ಲಿ 4 ದೊಡ್ಡ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ಆಗ್ತದೆ. ಒಂದು ನಿಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಇನಿದನಿ, ಎರಡನೇದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ನಡೆಸ್ತಾ ಇರುವಂತಹ ಲಗೋರಿ ಗ್ರಾಮೀಣ ಕ್ರೀಡಾಕೂಟ, ಇನ್ನೊಂದು ಹುಲಿವೇಷ ನೃತ್ಯ ಪ್ರದರ್ಶನ, ಇನ್ನೊಂದು ಈಗ ನಾವು ತಯಾರಿ ಆಗ್ತಾ ಇರುವಂತಹ ಕನ್ನಡ ಹಬ್ಬ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳು ಕೂಡ ಇದೊಂದು ಹೆಜ್ಜೆ ಗುರುತಿನ ಕಾರ್ಯಕ್ರಮ ಆಗಿದೆ. ಕಲಾಕ್ಷೇತ್ರ ಯಾವ ಕಾರ್ಯಕ್ರಮ, ಈ 4 ಕಾರ್ಯಕ್ರಮಗಳು ನಾನು ಹೇಳಿದ್ದೇನೆ ಅದು ನಾವು ಮಾಡ್ತೇವೆ, ಅದೆಲ್ಲವೂ ಕೂಡ ನಮಗೆ ಹೆಜ್ಜೆ ಗುರುತಿನ ಕಾರ್ಯಕ್ರಮ. ಇನಿದನಿ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಿಮಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಎಷ್ಟು ಜನ ಸೇರ್ತಾರೆ ಅದು ಆ ಕಾರ್ಯಕ್ರಮದ ಯಶಸ್ಸಿನ ಸಾಕ್ಷಿ. ಇನ್ನು ಲಗೋರಿ ಕೂಡ ಹಾಗೆ 2 ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದೇವೆ. ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಸ್ಪಂದನೆ ಆ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ. ಕಳೆದ ವರ್ಷ ಕನ್ನಡ ಹಬ್ಬ ಅಂತೇಳಿ ಹೇಳುವಂಥದ್ದು ತುಂಬ ಭಿನ್ನವಾಗಿ, ಕಳೆದ ಹಲವಾರು ವರ್ಷದಿಂದ ನಾವು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತೇವೆ. 1 ವಾರಗಳ ಕಾಲ ಸಪ್ತಾಹದ ರೀತಿಯಲ್ಲಿ ಅದನ್ನು ಮಾಡ್ತಾ ಇತ್ತು. ಆದರೆ ಕಳೆದ ಬಾರಿ ವಿಶೇಷ ಏನು ಕೇಳಿದರೆ, ಎಲ್ಲ ಸಮುದಾಯದವರನ್ನು, ಎಲ್ಲ ಜಾತಿ ಪಂಥದವರನ್ನು ಒಟ್ಟು ಹಾಕಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಕನಸನ್ನು ಹೊತ್ತುಕೊಂಡು ಕನ್ನಡ ಹಬ್ಬ ಕಳೆದ ವರ್ಷ ಮಾಡಿತ್ತು. ಕನ್ನಡ ರಥೋತ್ಸವ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಅದರಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಾಕ್ಷಿಯಾದದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಹುಲಿವೇಷದ ಬಗ್ಗೆ 1-2 ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಕೆಲವು ವರ್ಷದಿಂದ ಕುಂದಾಪುರದ ಹುಲಿವೇಷ ಅಂದರೆ ಪಾರಂಪರಿಕವಾಗಿ ಏನು ಹುಲಿವೇಷ ಇದೆ ಅದು ಸ್ವಲ್ಪ ತೆರೆಯ ಮರೆಗೆ ಸರಿದಿತ್ತು. ಅದನ್ನು ಗಮನಿಸಿದಂತಹ ಕಲಾಕ್ಷೇತ್ರ ಅವರ ಪುನಶ್ಚೇತನಕ್ಕೆ ಪ್ರಯತ್ನವನ್ನು ಪಡಿತು. ಈ ನೆಲೆಯಲ್ಲಿ 25ನೇ ತಾರೀಕು, ಮೊನ್ನೆ 25ನೇ ತಾರೀಕಿಗೆ ನಮ್ಮ ಒಂದು ಪ್ರಯತ್ನದ ಫಲವೋ ಅಥವಾ ಅವರ ಯೋಗವೋ, ಕಲಾವಿದರ ಯೋಗವೋ, ಕುಂದಾಪುರ ಜನರ ಒಂದು ಸೌಭಾಗ್ಯವೋ ಗೊತ್ತಿಲ್ಲ, ಕುಂದಾಪುರ ಹುಲಿವೇಷ ತಂಡ ದೆಹಲಿಯಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿ ಬಂದಿದೆ. ಇದು ನಮ್ಮಿಂದ ಆದದ್ದಂತೇಳಿ ಹೇಳಿ ನಾನು ಹೇಳುವುದಿಲ್ಲ. ಬಹುಶಃ ಎಲ್ಲಾದರೂ ಅದು ತೆರೆಯ ಮರೆಗೆ ಸರಿದಿದ್ದಿದ್ರೆ ಇವತ್ತು ಆ ಅವಕಾಶಗಳು ನಮ್ಮ ಕುಂದಾಪುರದ ಹುಲಿಗೆ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಮಗೊಂದು ಹೆಮ್ಮೆ ಇದೆ. ಒಂದು ಸಣ್ಣ ಮಟ್ಟಿನ ಪ್ರಯತ್ನ ಕಲಾಕ್ಷೇತ್ರದ ಅಲ್ಲಿ ಇದೆ ಅನ್ನುವಂಥದ್ದು ಒಂದು ಹೆಮ್ಮೆ ಇದೆ. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತೇಳಿ, ಒಟ್ಟಿನಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮಗಳು ಇವತ್ತು ಸಮಾಜಕ್ಕೆ ತಲುಪ್ತಾ ಇದೆ. ಜನರಿಗೆ ಬೇಕಾದಂಥ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥ ತೃಪ್ತ ಭಾವ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಸಂಸ್ಥೆಗೆ ಇದೆ ಅಂತೇಳಿ ಹೇಳುವಂಥದ್ದು ಫಸ್ಟು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷದ ಕಾರ್ಯಕ್ರಮ, ಕಳೆದ ವರ್ಷ ಎಲ್ಲ ನಾವು 7 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಆದರೆ ಈ ಬಾರಿ ನಿರಂತರ 24 ಗಂಟೆಗಳ ಕಾರ್ಯಕ್ರಮ, ಅಂದರೆ ಸತತವಾಗಿ 24 ಗಂಟೆಗಳು, ಒಟ್ಟು 36 ಗಂಟೆಗಳ ಕಾರ್ಯಕ್ರಮ. ಅಂದರೆ ನಾವು 7 ದಿವಸ ಮಾಡಿದರೂ ಕೂಡ ಒಟ್ಟು ಆಗುವಂಥದ್ದು 36 ಗಂಟೆಗಳ ಕಾರ್ಯಕ್ರಮವೇ. ಆದರೆ ಈ ಸಲ ಒಂದು 24 ಗಂಟೆಯಲ್ಲಿ ಪ್ಲಸ್ ಇನ್ನೊಂದು 2-3 ಕಾರ್ಯಕ್ರಮ ಸೇರಿಸಿ ಒಟ್ಟು ಸತತವಾಗಿ 36 ಗಂಟೆಗಳ ಕಾರ್ಯಕ್ರಮವನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ 1ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಗಾಂಧಿ ಮೈದಾನದಲ್ಲಿ ನಾಡಗೀತೆಗೆ ಗಾನ ನಮನ ಅಂತೇಳಿ ಹೇಳಿ, ಸಹಸ್ರಕಂಠ ಗಾನ ನಮನ, ಅಂದರೆ ಜೈ ಭಾರತ ಜನನಿಯ ತನುಜಾತೆ ಹಾಡಿಗೆ ಈಗಾಗಲೇ 100 ವರ್ಷವನ್ನು ಪೂರೈಸಿದೆ. ಅದೇ ಗೀತೆಯನ್ನು ರಾಜ್ಯ ಸರ್ಕಾರ ನಾಡಗೀತೆ ಅಂತೇಳಿ ಹೇಳಿ ಅದನ್ನು ಘೋಷಿಸಿದೆ. ಈ ಸಂದರ್ಭದಲ್ಲಿ 1,000 ಜನರನ್ನು ನಾವು ಸೇರಿಸಿ ಏಕಕಾಲದಲ್ಲಿ ಆ ಗೀತೆಗೆ ಸಹಸ್ರಕಂಠ ಗಾನ ನಮನ ಅಂತೇಳಿ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಸಹಭಾಗಿತ್ವವನ್ನು ತಾಲೂಕು ಆಡಳಿತದವರು ನಮಗೆ ಕೊಟ್ಟಿದ್ದಾರೆ. ಅವರ ಸಹಕಾರ ಮತ್ತು ಸಹಭಾಗಿತ್ವ ನಮ್ಮ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತಾ ಇದೆ. ಅದು ಗಾಂಧಿ ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಡೀತದೆ. ಅದರ ನಂತರ
ಒಂದನೇ ತಾರೀಕು ಸಂಜೆ 5 ಗಂಟೆಗೆ ಕನ್ನಡ ಹಬ್ಬದ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. 5 ಗಂಟೆಯಿಂದ ಮಾರನೇ ದಿವಸ 5 ಗಂಟೆವರೆಗೆ ನಿರಂತರವಾಗಿ ನಡೀತದೆ. ಅದಕ್ಕೂ ಮುಂಚೆ ನಾವು ಏನು ನಮ್ಮ ಕಾರ್ಯಕ್ರಮ ನಡೀತದೆ ಕಲಾಮಂದಿರ ಅಂತೇಳಿ ಹೇಳಿ, ಅಲ್ಲಿ ನಮ್ಮ ಆ ಪ್ರಿಮೈಸಸ್ನಲ್ಲಿ ಅಂದರೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ಆಹಾರ ಮೇಳ, ಸಸ್ಯಾಹಾರಿ ಆಹಾರ ಮೇಳ, ಇನ್ನೊಂದು ಪುಸ್ತಕ ಮೇಳ, ಇನ್ನೊಂದು ಬಟ್ಟೆ ಪರಿಸರ ಸ್ನೇಹಿಯಾದಂತಹ ಬಟ್ಟೆ ಚೀಲದ ಒಂದು ಮೇಳ, ಇನ್ನು ಪುರಾತನ ವಸ್ತುಗಳ ಒಂದು ವಸ್ತು ಪ್ರದರ್ಶನ, ಈ 3 ಕಾರ್ಯಕ್ರಮ ಅದರ ಜೊತೆಗೆ ನಾಳೆ ಅದು 1ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ ಆಗ್ತದೆ. ತದನಂತರ ನಿರಂತರವಾಗಿ ಸಂಜೆ 5 ಗಂಟೆಗೆ ಒಂದು ಭಕ್ತಿ ಸಂಗೀತ ಅಂತೇಳಿ ಹೇಳಿ ಆ ಉದ್ಘಾಟನಾ ಸಮಾರಂಭದ ಮುಂಚೆ ಭಕ್ತಿ ಸಂಗೀತ ಅಂತೇಳಿ ಕಾರ್ಯಕ್ರಮ ಇರ್ತದೆ. 6 ಗಂಟೆಗೆ ಉದ್ಘಾಟನೆ ಪ್ರಾರಂಭ ಆಗ್ತದೆ. ಉದ್ಘಾಟನೆ ಸಭಾಧ್ಯಕ್ಷತೆಯನ್ನ ಉದ್ಯಮಿ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರು ವಹಿಸ್ತಾರೆ. ಉದ್ಘಾಟನೆಯನ್ನ ಪ್ರಮೋದ್ ಮಧ್ವರಾಜ್ ಮಾಡ್ತಾರೆ. ಹಾಗೆ ಜಯಪ್ರಕಾಶ್ ಹೆಗಡೆ ಮಾಜಿ ಸಚಿವರು, ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಾರೆ. ಅತಿಥಿಗಳಾಗಿ ಕೊಲ್ಲೂರು ವ್ಯವಸ್ಥಾನ ಸಮಿತಿ ಸದಸ್ಯರಾದಂತಹ ರಾಜೇಶ್ ಕಾರಂತ್ ಮತ್ತು ಮುಂಬೈನಲ್ಲಿ ನೆಲೆಸಿರುವಂತಹ ಹಾಲಾಡಿ ಮೂಲದ ಆದರ್ಶ್ ಶೆಟ್ಟಿ ಹಾಲಾಡಿ, ಇವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರ್ತಾರೆ. ಹಾಗೆ ಜಯಂತ್ ಕಾಯ್ಕಿಣಿ ಅವರ ಗೀತೆಯನ್ನು ಆಧರಿಸಿ, ಅವರ ಸಾಹಿತ್ಯವನ್ನು ಬರೆದಂಥ ಚಲನಚಿತ್ರ ಗೀತೆಯನ್ನು ಆಧರಿಸಿ ಮಳೆ ನಿಂತು ಹೋದ ಮೇಲೆ ಅಂತೇಳಿ ಹೇಳುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಲಾವಿದರುಗಳು 1-2 ತಿಂಗಳ ಹಿಂದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯನ್ನು ಮಾಡಿದಂಥ ಕಲಾವಿದರುಗಳು, ಅವರು ನಮ್ಮ ಜೊತೆ ಭಾಗವಹಿಸ್ತಾರೆ. ನಂತರ ಒಂದು ಮಿಮಿಕ್ರಿ ಕಾರ್ಯಕ್ರಮ ಮಂಜುನಾಥ್ ಕುಂದೇಶ್ವರ್ ಅಂತೇಳಿ ಹೇಳಿ, ಹಾಗೆ ಒಂದು ಯಕ್ಷಗಾನ, 2 ಯಕ್ಷಗಾನ ಪ್ರಸಂಗ. ಇತ್ತೀಚಿನ ದಿವಸದಲ್ಲಿ ನಾವೆಲ್ಲ ನೋಡಿದ್ದೇವೆ, ಪೂರ್ಣಾವಧಿ ಯಕ್ಷಗಾನ ಎಲ್ಲೂ ಆಗ್ತಾ ಇಲ್ಲ, ಕಾಲಮಿತಿ ಯಕ್ಷಗಾನ ನಡೀತಾ ಇರುವಂಥದ್ದು. ನಾವು ಪೂರ್ಣಾವಧಿ ಯಕ್ಷಗಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪೂರ್ಣಾವಧಿ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. 2 ಪ್ರಸಂಗ, ಅದರಲ್ಲಿ ಒಂದು ರಾಮಾಂಜನೇಯ ಮತ್ತೊಂದು ಕಾಳಿಂಗನಗೌಡರ ಬರೆದಂತಹ ನಾಗಶ್ರೀ ಅಂತೇಳಿ ಹೇಳುವಂಥ 2 ಪ್ರಸಂಗ. ಇದರಲ್ಲಿ ವಿಶೇಷ ಏನು ಕೇಳಿದರೆ, ಆ ದಿವಸ ಪ್ರೇಕ್ಷಕರಾಗಿ ಬರುವವರಿಗೆ ಏನು ಟೆಂಟ್ನಲ್ಲಿ ನಾವು ಸುಖಾಸೀನದ ಏನು ಈಸಿ ಚೇರ್ ಅಂತೇಳಿ ಹೇಳ್ತೇವೆ, ಯಕ್ಷಗಾನದಲ್ಲಿ ಬಳಸುವಂಥ ಈಸಿ ಚೇರನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಹೆಚ್ಚು ಕಡಿಮೆ ಒಂದು 300 ಕುರ್ಚಿಯನ್ನು ನಾವು ಆ ಪ್ರೇಕ್ಷಕರಿಗೆ, ಯಾಕಂದರೆ ಈ ಫೈಬರ್ ಚೇರ್ನಲ್ಲಿ ರಾತ್ರಿಡೀ ಕೂತು ನೋಡಲಿಕ್ಕೆ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಇದನ್ನು ನೀವು ಮೆನ್ಷನ್ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಸುಖಾಸೀನ ಏನು ಟೆಂಟ್ ಆಟದಲ್ಲಿ ಬಳಸುವಂಥ ಕುರ್ಚಿಗಳನ್ನು ನಾವು ಇದರಲ್ಲಿ ಬಳಸ್ತಾ ಇದ್ದೇವೆ. ಅದರ ನಂತರ ಬೆಳಿಗ್ಗೆಗೆ ದಾಸರ ಪದಗಳು, ಚೆನ್ನಪ್ಪ ಹಾವೇರಿ ಅಂತೇಳಿ ಹೇಳುವವರಿಂದ ದಾಸರ ಪದ ಬೆಳಿಗ್ಗೆ 6 ಗಂಟೆಗೆ. ತಾಲೂಕು ಭಜನಾ ಮಂಡಳಿ ಒಕ್ಕೂಟದಿಂದ ಭಜನೆ ಮತ್ತು ಕುಣಿತ ಭಜನೆ. ಹಾಗೆ ಬೆಳಿಗ್ಗೆ 9:30ಕ್ಕೆ ಆಯ್ದ ಕಲಾವಿದರಿಂದ ಕನ್ನಡ ಚಲನಚಿತ್ರ ಗೀತೆಗಳ ಗಾಯನ, ಗೀತಗಾಯನ ಅಂತೇಳಿ ಹೇಳಿ ಕಾರ್ಯಕ್ರಮದ ಹೆಸರು. ಹಾಗೆ ಕುಂದಾಪುರಕ್ಕೆ ಇತ್ತೀಚೆಗೆ ತೀರಾ ಹೊಸದಾದಂಥ ಕಾರ್ಯಕ್ರಮ, ಅಂದರೆ ಬಹಳ ವರ್ಷದಿಂದ ಕುಂದಾಪುರದ ಪರಿಸರದಲ್ಲಿ ಆಗದೆ ಇರುವಂಥ ಒಂದು ಹರಿಕತೆ ಕಾರ್ಯಕ್ರಮ, ಅದು ತೋನ್ಸೆ ಪುಷ್ಕಳ್ ಕುಮಾರ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತದೆ. ಹಾಗೆ ಕುಂದಾಪುರ ಕನ್ನಡದ ಸೊಬಗು ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ, ಅದರಲ್ಲಿ ಗಾದೆ ಮಾತುಗಳು ಬರ್ಬೋದು, ಆ ಕುಂದಾಪುರದ ಭಾಷೆಯ ವೈಶಿಷ್ಟ್ಯ, ಅಪರೂಪದ ಶಬ್ದ ಸಂಪತ್ತುಗಳು, ಇವೆಲ್ಲವನ್ನು ಬಳಕೆ ಮಾಡಿ ಅದರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ಶ್ರೀ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ ಅವರು ಬರ್ತಾರೆ. ಹಾಗೆ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ, ಆಹ್ವಾನಿತ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ. ತದನಂತರ ಯಕ್ಷಗಾನ ತಾಳಮದ್ದಲೆ ಇರ್ತದೆ, ಅದರ ವಿವರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಹಾಗೆ ಸಮಾರೋಪದಲ್ಲಿ ಇಲ್ಲಿನ ಶಾಸಕರಾದಂಥ ಕಿರಣ್ ಕುಮಾರ್ ಕೊಡ್ಗಿ, ಕೋಟಾ ಉದ್ಯಮಿಯಾದಂಥ ಅನಂತ್ ಸಿ ಕುಂದರ್, ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದ ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ದೀಪಕ್ ಶೆಟ್ಟಿ ಬಾರ್ಕೂರು, ಹಾಗೆ ಕಾಲೇಜಿನ ಬೋರ್ಡ್ ಹೈಸ್ಕೂಲ್ನ ಪ್ರಾಂಶುಪಾಲರಾದಂತಹ ರಾಮಕೃಷ್ಣ ಬೀಜಿಯವರು ಭಾಗವಹಿಸ್ತಾರೆ. ಅಂದಿನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ರಂಗ ಸಂಗೀತ, ಜನಪದ ಮತ್ತು ರಂಗಗೀತೆಗಳ ಒಂದು ಜರ್ನಿ ಥಿಯೇಟರ್ ತಂಡ ಅಂತೇಳಿ ಮಂಗಳೂರಿನವರು, ಮೂಲತಃ ಮೇಘನಾ ಅಂತೇಳಿ ಹೇಳಿ ಕುಂದಾಪುರ, ಅವರ ನೇತೃತ್ವದ ಒಂದು ತಂಡ ರಂಗ ಸಂಗೀತ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಆ ದಿವಸ ಕೊಡ್ತಾರೆ. ಒಟ್ಟು ಯಾವ ಕಾರ್ಯಕ್ರಮವನ್ನು ಕಲಾಕ್ಷೇತ್ರ ಮಾಡಿದರೂ ಕೂಡ ಅದು ವಿನೂತನವಾಗಿರಬೇಕು, ಜನಾಕರ್ಷಣೆಗೆ ಒಳಪಡಬೇಕು ಅನ್ನುವ ಕಾರಣದಿಂದ ಅದೊಂದು ತುಂಬ ದಿನಗಳ ಕಾಲ ನಾವು ಆಲೋಚನೆ ಮಾಡಿ ಅಳೆದು ತೂಗಿ ಮಾಡುವಂಥ ಕಾರ್ಯಕ್ರಮ. ಈ ಬಾರಿಯ ಕಾರ್ಯಕ್ರಮ ಈ ರೀತಿಯಾಗಿ ನಾವು ಅದನ್ನು ಆಯೋಜಿಸಿದ್ದೇವೆ. ಮತ್ತು ಒಂದು ಈಗಾಗಲೇ ಹೇಳಿದಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನವೀನತೆ ಇರಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮ ಆಗಿರಬೇಕು. ಮತ್ತು
ಜನರು ಅದನ್ನು ಕೌತುಕದಿಂದ ನಮಗೆಲ್ಲ ಅಂದರೆ ನಾವು ಟ್ರಸ್ಟ್ ಸಂಸ್ಥೆಯ ಸದಸ್ಯರಿಗೆ ಒಂದು ಹೆಮ್ಮೆ ಏನು ಕೇಳಿದರೆ, ಕಲಾಕ್ಷೇತ್ರ ಕುಂದಾಪುರದ ಒಂದು ಬ್ಯಾನರ್ ಬಿದ್ದರೆ, ಈಗ ನಾವು ಕನ್ನಡ ಹಬ್ಬ ಅಂತೇಳಿ ಹೇಳುವಂಥ ಬ್ಯಾನರನ್ನು ಮಾತ್ರ ಒಂದು 5 ಕಡೆ ಹಾಕಿದ್ದೇವೆ. ಜನರ ಕುತೂಹಲ ಏನು ಕೇಳಿದರೆ, 24 ಗಂಟೆಗಳ ಕಾರ್ಯಕ್ರಮ ನೀವು ಎಂತ ಮಾಡ್ತೀರಿ ಮಾರ್ರೆ, ಎಂಥ ಕಾರ್ಯಕ್ರಮ ಉಂಟು ಅಂತೇಳಿ. ನಾವು ಅಂದರೆ ಕುತೂಹಲಕ್ಕಾಗಿ ಕಾರ್ಯಕ್ರಮದ ವಿವರವನ್ನು ಕೊಡಲಿಲ್ಲ. ಅಂದರೆ ಜನರ ಸ್ಪಂದನೆ ಇದೆ, ಫೋನ್ ಮಾಡಿ ಕೇಳ್ತಾರೆ. ನಮ್ಮ ಕಾರ್ಯಕ್ರಮ ಒಂಥರ ವಿನೂತನವಾಗಿ ಇರ್ತದೆ ಅಂತ ಹೇಳುವಂಥ ನಂಬಿಕೆ ಇದೆ. ಆ ನಂಬಿಕೆಯನ್ನು ನಾವು ಹುಸಿ ಮಾಡಿಸದೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತೇವೆ. ಮತ್ತು ಪರಿಶುದ್ಧವಾದ ಕನ್ನಡದ ಕಾರ್ಯಕ್ರಮ, ಇದರಲ್ಲಿ ಯಾವುದೇ ಬೇರೆ ಹಿಡನ್ ಎಜೆಂಡಾಗಳು ನಮ್ದು ಇರುವುದಿಲ್ಲ. ನಮ್ಮದು ಇರುವಂಥದ್ದು ಎಲ್ಲರೂ ರಾಜಕೀಯ ನೇತಾರರು ನಮ್ಮೊಟ್ಟಿಗಿರಬೇಕು, ಎಲ್ಲ ಸಮುದಾಯದವರು ನಮ್ಮ ಜೊತೆಗೆ ಬರಬೇಕು ಎನ್ನುವಂಥ ಅಜೆಂಡಾ ಬಿಟ್ಟರೆ, ಪರಿಶುದ್ಧವಾದಂಥ ಕನ್ನಡ ಕಾರ್ಯಕ್ರಮ ಆಗಿರಬೇಕು ಬಿಟ್ಟರೆ ಇನ್ಯಾವ ಉದ್ದೇಶಗಳು ಇಲ್ಲ. ನಿಮಗೆ ಆಹ್ವಾನ ಪತ್ರಿಕೆಯನ್ನು ನೋಡಿದರೆ ಗೊತ್ತಾಗ್ತದೆ, ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯದ ಜನ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಾವು ರಾಜಕೀಯದಲ್ಲಿ ಇದ್ದರೂ ಕೂಡ ರಾಜಕೀಯಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಆಗದೆ ಸಮಾಜಕ್ಕೆ ಬೇಕಾದಂಥ ಕಾರ್ಯಕ್ರಮವನ್ನು ಪದೇ ಪದೇ ಮಾಡ್ತೇವೆ. ಇದೊಂದು ಆದರ್ಶವಾದಂಥ ಸಂಸ್ಥೆ ಅಂತೇಳಿ ಹೇಳುವುದನ್ನು ನೀವು ಜನರಿಗೆ ಪ್ರಚುರಪಡಿಸಬೇಕು ಅಂತೇಳಿ ಹೇಳುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ. ನಾನು ಕರೆದಿದ್ದು ಕೆಲವರು ಸಿಗ್ತಾರೆ, ಕೆಲವರು ಸಿಕ್ಕುವುದಿಲ್ಲ. ಅಂದರೆ ಇನ್ವಿಟೇಷನಲ್ಲಿ ಹೆಸರಿದ್ದವರು ಬಂದಿರಂತ ಹೇಳಿದ್ರೆ ಉಳಿದವ್ರಿಗೆ ಕ್ಯಾಂಡಲ್ ಅಂತ ಅರ್ಥ ಅಲ್ಲ. ಎಲ್ಲರೂ ಒಂದೇ, ನಮಗೆ ಎಲ್ಲ ಸಮಾನ ಕಲಾಕ್ಷೇತ್ರಕ್ಕೆ. ಆ ಥರದ ಯಾವುದೇ ಒಂದು ನಿಮಗೆ ಸಿಕ್ಕಿದ್ದಿದ್ರೆ, ಅಲ್ಲೇನಾದರೂ ತಾರತಮ್ಯ ಆಗಿದೆ, ಭೇದ ಭಾವ ಆಗಿದೆ ಅನ್ನುವಂಥ ಯಾವುದಾದ್ರು ಒಂದು ನಿಮಗೆ ಕುರುಹು ಸಿಕ್ಕಿದ್ರೆ ನೀವು ಹೇಳಿದ್ರೆ ಅದನ್ನು ನಾವು ಒಪ್ಕೊಂಬುದ ವಾದ ಮಾಡೋದು ಮಾಡುತ್ತೆ.